ಒಂದೇ ಒಂದು ನಡೆಯಿಂದ ವಿಶ್ವದ ಮನಗೆದ್ದ ಸಿರಾಜ್, ಜಗಮೆಚ್ಚುವ ಕೆಲಸ ಮಾಡಿದ ಸಿರಾಜ್. ಪಂದ್ಯ ಗೆದ್ದ ನಂತರ ಸಿರಾಜ್ ಮಾಡಿದ್ದೇನು ನೋಡೋಣ ಬನ್ನಿ. ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ತಮ್ಮ ಜೀವಮಾನದ ಶ್ರೇಷ್ಠ ಪ್ರದರ್ಶನ ನೀಡಿದ ಭಾರತದ ವೇಗಿ ಮೊಹಮ್ಮದ್ ಸಿರಾಜ್ ಭಾರತ ತಂಡದ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರು. 6 ವಿಕೆಟ್ ಪಡೆದ ಸಿರಾಜ್ ಲಂಕಾ ತಂಡವನ್ನು ಕೇವಲ 50 ರನ್ನಿಗೆ ಆಲ್ಔಟ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಭಾರತ ದಾಖಲೆಯ 8ನೇ ಬಾರಿ ಏಷ್ಯಾ ಕಪ್ ಜಯಿಸಿತು. ಪಂದ್ಯದ ಬಳಿಕ ಸಿರಾಜ್ ರವರ ಪ್ರದರ್ಶನಕ್ಕೆ ತಕ್ಕಂತೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಆದರೆ ಸಿರಾಜ್ ತಮಗೆ ಸಿಕ್ಕ ಪ್ರಶಸ್ತಿಯ $5,000 ಅಂದರೆ ಭಾರತೀಯ ರೂಪಾಯಿಯಲ್ಲಿ 4,15,000 ಹಣವನ್ನು ಕೊಲಂಬೋ ಮೈದಾನದ ಸಿಬ್ಬಂದಿಗೆ ನೀಡುವ ಮೂಲಕ ಮಾನವೀಯತೆ ಮೆರೆದರು. ಈ ಬಾರಿ ಏಷ್ಯಾ ಕಪ್ ವೇಳಾಪಟ್ಟಿಯಂತೆ ನಡೆಯಲು ಕೊಲಂಬೋದ ಮೈದಾನದ ಸಿಬ್ಬಂದಿಯೇ ಪ್ರಮುಖ ಕಾರಣ. ಏಕೆಂದರೆ ಬಹುತೇಕ ಎಲ್ಲ ಪಂದ್ಯಗಳಿಗೂ ಮಳೆಯ ಅಡಚಣೆ ಉಂಟಾಗಿತ್ತು. ಈ ಎಲ್ಲ ಸಮಯದಲ್ಲಿ ಮೈದಾನದ ಸಿಬ್ಬಂದಿ ಪಿಚ್ ಮಾತ್ರವಲ್ಲದೆ ಇಡೀ ಮೈದಾನವನ್ನು ಟಾರ್ಪಲ್ನಿಂದ ಮುಚ್ಚುತ್ತಿದ್ದರು. ಒಂದೇ ಪಂದ್ಯದಲ್ಲಿ ಹಲವು ಬಾರಿ ಮಳೆ ಕಾಟ ಕೊಡುತ್ತಿತ್ತು. ಪ್ರತಿ ಬಾರಿಯೂ ಮಳೆ ಬಂದಾಗಲೂ ಸಿಬ್ಬಂದಿ ಪಿಚ್ ಮತ್ತು ಕ್ರೀಡಾಂಗಣವನ್ನು ಟಾರ್ಪಲ್ನಿಂದ ಮುಚ್ಚುತ್ತಿದ್ದರು. ಮತ್ತೆ ಮಳೆ ನಿಂತ ನಂತರ ಮೈದಾನವನ್ನು ಒಣಗಿಸಲು ಭಾರೀ ಶ್ರಮ ಪಡುತ್ತಿದ್ದರು. ಮೈದಾನದ ಈ ಸಿಬ್ಬಂದಿ ಬಗ್ಗೆ ಕ್ರಿಕೆಟಿಗರು ಸೇರಿದಂತೆ ನೋಡುಗರು ಸಹ ಭಾರೀ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಬಹುಮಾನದ ಹಣವನ್ನು ಮೈದಾನದ ಸಿಬ್ಬಂದಿಗೆ ಅರ್ಪಿಸಿ ಮಾತನಾಡಿದ ಸಿರಾಜ್, ಅವರು ಬಹಳಷ್ಟು ಮನ್ನಣೆಗೆ ಅರ್ಹರು ಎಂದು ನಾನು ಭಾವಿಸುತ್ತೇನೆ. ಅವರ ಕೆಲಸವಿಲ್ಲದೆ ಈ ಟೂರ್ನಿ ನಡೆಯಲು ಸಾಧ್ಯವೇ ಇರಲಿಲ್ಲ ಎಂದು ಹೇಳಿದರು. ಸಿರಾಜರ ಈ ನಡೆ ಭಾರೀ ಪ್ರಶಂಸೆಗೆ ಪಾತ್ರವಾಗಿದೆ. ಇದಕ್ಕೂ ಮೊದಲು ಎಸಿಸಿ ಮತ್ತು ಶ್ರೀಲಂಕಾ ಕ್ರಿಕೆಟ್ ಮಂಡಳಿ ಕೂಡ ಮೈದಾನದ ಸಿಬ್ಬಂದಿಗೆ $50,000 ಅಂದರೆ $41,54,000 ಪ್ರಶಸ್ತಿಯಾಗಿ ಘೋಷಣೆ ಮಾಡಿತ್ತು. ಒಟ್ಟಾರೆ ಸಿರಾಜರ ಮಾನವೀಯತೆ ನಡೆ ಮತ್ತು ಮೈದಾನದ ಸಿಬ್ಬಂದಿಗಳ ಪರಿಶ್ರಮಕ್ಕೆ ಎಲ್ಲ ಕಡೆಯಿಂದಲೂ ಭಾರೀ ಮೆಚ್ಚುಗೆ ಬರುತ್ತಿದೆ. ಅದು ಖುಷಿಯ ವಿಚಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಹಾಗೂ ಇದೇ ರೀತಿಯ ಕ್ರೀಡೆಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಲ್ರೌಂಡರ್ ಆಟ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.